ಇದು ರಾಮನಗರ ಡಿವಿಷನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈಗ ತಮಗೆ ಗೊತ್ತಿರುವಂತೆ ಆನೆಗಳ ಕಾಟಗಳು ಸ್ವಲ್ಪ ಜಾಸ್ತಿ ಆಗಿದೆ. ಮೋಸ್ಟ್ಲಿ ಬಿಸಿಲು ಜಳ ಜಾಸ್ತಿ, ತಮಗೆಲ್ಲ ಗೊತ್ತಿರುವಂಗೆ ಬಿಸಿಲು ಜಳ ಜಾಸ್ತಿ ಇರೋದ್ರಿಂದ ಈ ಆನೆಗಳು ಕೆರೆ ಹುಡ್ಕೊಂಡು ಮತ್ತು ಬರುವಂಥ ಒಂದು ಸಂದರ್ಭದಲ್ಲಿದ್ದಾವೆ. ನಿನ್ನೆ ರಾತ್ರಿ ನಮ್ಮ ಕಬ್ಬಾಳಿಂದ 3 ಆನೆಗಳು ಬಂದಿದ್ದಾವೆ. ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಮೆಸೇಜ್ ಬಂದಾಗ ಒಂದು ಆನೆ ಕೂಡ್ಲೂರು ಕೆರೆ ಹತ್ರ ಇತ್ತು. ಅನಂತರ ಟ್ರ್ಯಾಕ್ ಮಾಡಿದಾಗ 2 ಆನೆಗಳು ಕೋಣಗೆರೆ ಬೆಟ್ಟಕ್ಕೆ ಹೋಗಿರೋದು ಕನ್ಫರ್ಮ್ ಆಯಿತು. ಆಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಸ್ವಲ್ಪ ಯಾಕೋ ಈ ಆನೆ ಸ್ವಲ್ಪ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗಿ ಏನಾಯಿತು ಮತ್ತೆ ಮಳ್ಳೂರು ಕೆರೆ ಅಲ್ಲೆಲ್ಲ ಬಂದು ಕೆರೆಯಲ್ಲಿದ್ದರೂ ಕೂಡ ಈ ಜಾಗದ ಮೋಸ್ಟ್ಲಿ ಇದು ಹೊಸ ಜಾಗ ಅನಿಸುತ್ತೆ ಆನೆಗೆ. ಅದರಿಂದ ಏನಾಗಿದೆ, ಇದು ಸಡನ್ನಾಗಿ ಟೌನ್ ಕಡೆ ಬಂದು ಮಂಗಳವಾರಪೇಟೆ, CMC ಕಾಲೇಜು, ಕೇಂಬ್ರಿಡ್ಜ್ ಸ್ಕೂಲು ಮತ್ತು ಇದೆಲ್ಲ ಬಂತು. ಬಂದ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಸ್ಟಾಫು ನಾವೆಲ್ಲ ಬೇಗ ಎಲ್ಲರಿಗೂ ಜನಗಳಿಗೆ ಪೊಲೀಸ್ ಸಹಾಯದಿಂದ, DC ಅವರಿಗೆ ಮಾತಾಡಿ CMC ಸಹಾಯದಿಂದ ಮತ್ತು ಪೊಲೀಸು ಇದು ವೆಟರ್ನರಿ ಡಾಕ್ಟರ್ಸು ಮತ್ತು ಆಲ್ಮೋಸ್ಟ್ ಎಲ್ಲ ಗೊತ್ತಿರೋ ಇವನ್ ಪಬ್ಲಿಕ್ ಕೂಡ ಮೆಸೇಜಸ್ಗಳನ್ನ ಪಾಸ್ ಮಾಡೋದಕ್ಕೆ ಅವರು ಕೂಡ ಅಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಮಗೆ ಗ್ರೇಟ್ ಅನ್ಸುತ್ತೆ. ಯಾಕೆ ಗ್ರೇಟ್ ಅನ್ಬೇಕು ಅಂದರೆ ಇಷ್ಟೆಲ್ಲ ಒಳಗಡೆ ಓಡಾಡಿದ್ರು ಕೂಡ ಯಾವುದೇ ಒಂದು ಅನಾಹುತ ಆಗದಿರೋದು ಒಂದು ದೊಡ್ಡ ಇಶ್ಯೂನೇ. ಒಂದು ಸಣ್ಣದಾಗಿ ಒಂದು ಕಾರ್ ಗೇಟ್ ಆಗಿದೆ, ಒಂದು ಹಸುನ ಅದು ಕಟ್ಟಾಕಿರೋ ಹಸುಗೆ ಅದು ಒಂದು ಸತ್ತಿದೆ ಅಂತ ಮೆಸೇಜ್ ಇದೆ, ಇನ್ನೊಂದು ಹಸು ಗಾಯ ಆಗಿದೆ. ಒಂದು ಮೈಲ್ಡ್ ಡೋಸ್ ಎಲ್ಲ ಇದು ಕೊಟ್ಟು ಅದನ್ನ ಓಡಾಡಂಗೆ ಮಾಡಿ ಈಗ ಒಂದು ಜಾಗದಲ್ಲಿ ಅದು ಬಂದಾಗ ಸ್ವಲ್ಪ ಸೆಡೆಟಿವ್ ಇರೋದ್ರಿಂದ ಕಟ್ಟಿದ್ದೀವಿ. ಇನ್ನೇನು ನಮ್ಮ ಕುಮ್ಕಿ ಆನೆಗಳು ಬರ್ತಾ ಇದ್ದಾವೆ, ಆ ಕುಮ್ಕಿ ಆನೆಗಳ ಜೊತೆ ಸೇರಿಸಿ ನಾವು ಬಂಡೀಪುರ ಇಲ್ಲಿ ಬೇರೆ ಫಾರೆಸ್ಟ್ ಒಳಗೆ ಬಿಡ್ತೀವಿ. ಏಜು ಇದು 15ರಿಂದ 18 ವರ್ಷ ಇರಬೇಕು. ಸಣ್ಣ ಆನೆ ಇದು. ಈ ಥರ ಆನೆಗಳು ಜಾಸ್ತಿ ಬರ್ತಾ ಇವೆ. ಈಗೆಲ್ಲ ದೊಡ್ಡ ಆನೆಗಳು ಹೊರಟೋಗಿದ್ದಾವೆ ಕಾಡಿಗೆ. ಬಟ್ ಈ ಥರ ಸಣ್ಣ ಆನೆಗಳು 20 ವರ್ಷದ ಒಳಗಡೆ ಇರುವಂಥ ಆನೆಗಳು ಸ್ವಲ್ಪ ನಾವು ಫಸ್ಟ್ ನೋಡಿದಾಗ ಕೋರೆ ಎಲ್ಲ ನೋಡಿದಾಗ ದೂರ ಕಾಣಿದಾಗ ದೊಡ್ಡದು ಅಂದ್ಕೊಂಡು, ಬಟ್ ಡಾಕ್ಟರ್ ಅಸೆಸ್ ಮಾಡಿದಾಗ ವಿತಿನ್ 20 ಇಯರ್ಸ್ ಅಂತ ಇದೆ. ದಾರಿ ತಪ್ಪಿದೆ ಮತ್ತು ಇದು ಯೂಶುವಲ್ ಆಗಿ ಬರುವಂಥ ಆನೆ ಅಲ್ಲ, ಇದು ಹೊಸ ಆನೆ ಇದ್ದಂಗೆ ಕಾಣಿಸ್ತಾ ಇದೆ. ಅದು ದಾರಿಗಳು ಗೊತ್ತಾಗ್ದಿದ್ದಾಗ ಮತ್ತು ಬೆದರಿದೆ, ಮೇಜರ್ ಬೆದರಿದೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾವ ಥರ ಇದ್ಮೇಲೆ. ಮತ್ತು ಸಿಟಿಗೆ ಬಂದ ತಕ್ಷಣವೇ ಅದು ಎಲ್ಲ ಜನಗಳು ಗಲಾಟೆ ಇವಕ್ಕೆಲ್ಲ ಎದುರು ಜಾಸ್ತಿ. ಚನ್ನಪಟ್ಟಣ ಭಾಗದಲ್ಲಿರೋ ಆನೆಗಳು ಹಿಡಿಯಕ್ಕೆ ಎಲ್ಲ ಅನುಮತಿ ಕೋರಿದ್ವಿ, ಕೊಡ್ತಾ ಇದ್ದಾರೆ. ಅದನ್ನ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಾಲರ್ ಎಲ್ಲ ನೋಡ್ಕೊಂಡು ರೆಡಿ ಮಾಡ್ತಾರೆ. ಅದು ಇನ್ನೊಂದು ನೋಡೋಣ, ಇವತ್ತು ಡಾಕ್ಟರ್ ಏನ್ ಹೇಳ್ತಾರೆ ಕೇಳ್ತೀನಿ. ಅವ್ರೇನು ರೆಡಿ ಇದ್ರೆ ಡಾಕ್ಟರ್ ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಸಾಹೇಬರು ಹೇಳಿದ್ರೆ ಹಂತವಾಗಿ ಮಾಡಿ 2 ಆನೆ ಇಡ್ ಮಾಡಿ ಡಿಸ್ಟರ್ಬ್ ಆಗಿ ಕಾಡಿಗೆ ಹೋದರೆ ಮತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ಕಡೆನೂ ಕೂಡ ಅದೇ ರಿಲೀಸ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ಸ್ ಇದಾವೆ. ಅದನ್ನೆಲ್ಲ ಸಾಧಕ ಬಾಧಕಗಳನ್ನ ಡಿಸ್ಕಸ್ ಮಾಡಿ ಸದ್ಯದಲ್ಲಿ ಈಗ ನಾವು ಲೆಕ್ಕಾಚಾರ ಒಂದು ಆನೆ ಕ್ಯಾಪ್ಚರ್ ಆದಂಗೆ ಆಗೋಯ್ತು ನಮಗೆ. ಇನ್ನೆರಡು ಮಾಡಿದ್ವಿ, ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಈಗ ಈ ಆನೆ ಇಟ್ಸ್ ಮೇಲ್ ಎಲಿಫೆಂಟ್. ಇದು ಈಗ 15ರಿಂದ 18 ವರ್ಷ ಇರ್ಬೋದು ಅಂತ ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸೊ ರೈಟ್ ನಾವು ಇದು ಈಗ ಅಂದ್ರೆ ಡಾಟ್ ಮಾಡಿದ್ವಿ, ಈಗ ಕಟ್ಟಾಕಿದ್ವಿ. ಇದು ಈಗ ಕುಮ್ಕಿ ಎಲಿಫೆಂಟ್ಸ್ ಈಗ ಆನ್ ದ ವೇ ಅಲ್ಲಿ ಇದೆ. ಇನ್ನೊಂದು 15-20 ಮಿನಿಟ್ಸ್ ಅಲ್ಲಿ ಇಲ್ಲಿ ಸ್ಪಾಟ್ಗೆ ರೀಚ್ ಆಗುತ್ತೆ. ಸೊ ಕುಮ್ಕಿ ಎಲಿಫೆಂಟ್ಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಇದನ್ನು ಮತ್ತೆ ಬೇರೆ ಕಡೆ ಈಗ ಶಿಫ್ಟ್ ಮಾಡೋಕ್ಕೆ ಇದು ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲವುದು ಸಮ್ವೇರ್ ಇಂಟೀರಿಯರ್ ಟು ದ ಫಾರೆಸ್ಟ್, ಅಂದ್ರೆ ನಾಗರಹೊಳೆ ಇಲ್ಲ ಅಂದ್ರೆ ಬಂಡೀಪುರ್ ಸಮ್ವೇರ್ ಅಲ್ಲಿ ಹೋಗ್ಬೇಕು ಅಂತ ಲೈಕ್ ವಿ ಆರ್ ಪ್ಲಾನಿಂಗ್. ದ ಲೊಕೇಶನ್ ಇಸ್ ನಾಟ್ ಯೆಟ್ ಡಿಸೈಡೆಡ್. ಈಗ ಅದೇ ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ಸ್ ಅವತ್ತು ಒಂದು 3 ಎಲಿಫೆಂಟ್ಸ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಇದೆ ಅಂತ ಇದು ಡಿಸ್ಕಷನ್ ಅಲ್ಲಿ ನನಗೆ ಗೊತ್ತಾಗಿದೆ. So we are expecting permission for mostly like 3 to 5 elephants. So immediately like that operation also within a week we will start. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.